ರಾಜ್ಕುಮಾರ್ ಸರ್ ನಮಸ್ಕಾರ. ನಮಸ್ತೆ ಸರ್, ನಂಜುಂಡೇಶ್ವರ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ತಾವು? ಚೆನ್ನಾಗಿದೆ ಸರ್, ತುಂಬಾ ದಿನ ಆಯ್ತು ನಿಮ್ಮನ್ನ ನೋಡಿ. ತುಂಬಾ ವರ್ಷಗಳೇ ಆಯ್ತು, ಸುಮಾರು 4-5 ವರ್ಷ ಆಗಿರ್ಬೇಕು ನಿಮ್ಮ ಭೇಟಿ. ಹೌದು, ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀವಿ ಸರ್, ಆರಾಮಾಗಿದ್ದೀವಿ. ಆರಾಮಾಗಿದ್ದೀರಿ? ನಿಮ್ದು ಚಾನಲ್ ಬಿಲೋಪತ್ರೆ ಚಾನಲ್, ನೀವೆಲ್ಲ ಒಳ್ಳೆ ವಿಡಿಯೋಸ್ ಅನ್ನ ಹಾಕ್ತೀರಿ. ನಾವಾಗ ನಮ್ಮ ಸ್ನೇಹಿತರ ಜೊತೆ ಕುತ್ಕೊಂಡು ನೋಡ್ತಾ ಇರ್ತೀವಿ ಸರ್. ನಮ್ಮ ಸ್ನೇಹಿತರು ನಂಜುಂಡೇಶ್ವರ್ ಸರ್ ಅಂತ ಹೇಳ್ತಾ ಇರ್ತೀವಿ. ಹೌದಾ? ಚೆನ್ನಾಗಿ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಸರ್. ನಮ್ಮ ಸ್ನೇಹಿತರೆಲ್ಲ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಹೌದಾ? ನೋಡಿ. ಮತ್ತೆ ಸರ್, ಮತ್ತೆ ಎಲ್ಲ ಹೇಳ್ಬೇಕು ಸರ್. ಹೀಗೆ ಆರೋಡಿಗೆ ಹೋಗ್ತಾ ಇದ್ದೆ ಸಿಸ್ಟರ್ ಮನೆಗೆ. ಹಂಗೆ ನಿಮ್ಮನ್ನು ಮಾತಾಡಿದ್ರೆ ಖುಷಿ ಆಯ್ತು. ಓಕೆ ರಾಜ್ಕುಮಾರ್ ಸರ್, ನೀವು 4 ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಹೌದು. ಆಲ್ರೆಡಿ ಒಂದು ರೈತರು, ಕಲಾವಿದರು, ರಾಜಕಾರಣಿ ಮತ್ತೆ ಬಿಸ್ನೆಸ್ ಮ್ಯಾನ್. ಈ 4 ಕ್ಷೇತ್ರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರೋದಕ್ಕೆ ಟೈಮ್ ಯಾವ ತರ ಅದಕ್ಕೆ ಕೊಡ್ತೀರಾ ನೀವು? ಖಂಡಿತ ಸರ್. ಈಗ 4 ಕ್ಷೇತ್ರಗಳು ನಮ್ಗೆ ಮುಖ್ಯನೇ. ಯಾಕೆಂದ್ರೆ ಈಗ ನಾವು ರೈತಾಪಿ ಕುಟುಂಬದವರು, ವ್ಯವಸಾಯದ ಬಗ್ಗೆ ನಮ್ಗೆ ತೋಟ ಮಾಡ್ತಾ ಇರ್ತೀವಿ. ಆಮೇಲೆ ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ ವಿಚಾರಗಳು ಮಾಡ್ತೀವಿ. ರಾಜಕಾರಣ, ಚುನಾವಣೆಗಳ ಸಂದರ್ಭ ಬಂದಾಗ, ಗ್ರಾಮ ಪಂಚಾಯತಿ ವಿಚಾರಗಳು, ತಾಲೂಕ್ ಪಂಚಾಯತಿ ವಿಚಾರಗಳು ಬಂದಾಗ, ರಾಜಕಾರಣ ಸಂದರ್ಭ ಬಂದಾಗ ರಾಜಕಾರಣ ಅಷ್ಟೇ ಸರ್. ಬೇರೆ ಪ್ರೀವಿಯಸ್ ಸಂದರ್ಭದಲ್ಲ ನಾವು ತೋಟದ ಕಡೆ ಹೆಚ್ಚು ಗಮನ ಕೊಡೋದು. ಬಿಸ್ನೆಸ್ ಇದು. ಇನ್ನ ಕಲಾವಿದರ ವಿಚಾರದಲ್ಲಿ ಅವಕಾಶ ಸಿಕ್ಕದಾಗೆ ಖಂಡಿತ ಮಾಡ್ತೀವಿ. ಕ್ಯಾರೆಕ್ಟರ್ಗಳು ಸಿಕ್ಕದಾಗೆ ಅಲ್ಲಿ ಹೋಗಿ ಇದ್ ಮಾಡ್ತೀರಿ, ಕ್ಯಾರೆಕ್ಟರ್ ಮಾಡ್ತೀರಿ. ಇದು ಸಿನಿಮಾ ಮಾಡಿದ್ವಿ ಮೊನ್ನೆ, ನಮ್ದೇ ಒಂದು ಯದುವೀರ್ ಫಿಲ್ಮ್ಸ್ ಅಂತ ಹೇಳಿ ಶಾರ್ಟ್ ಮೂವಿ ಕಿರುಚಿತ್ರ ಒಂದು ಮಾಡಿದ್ವಿ. ದೈವ ಅನಾಥ ರಕ್ಷಕ ಅಂತ ಹೇಳಿ. ನಾನು ಯೂಟ್ಯೂಬ್ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಇದು ಕಿರುಚಿತ್ರ ಮಾಡೋಣ ಅಂತ ಹೇಳಿದ್ರು. ಅದ್ ಮಾಡಿದ್ವಿ. ಚೆನ್ನಾಗಿ ನೋಡ್ತಾ ಇದ್ದಾರೆ ಜನ. ಮುಂದಿನ ದಿನಗಳಲ್ಲಿ ಮತ್ತೆ ಈ ತರ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂತ ಏನಾದ್ರು ಸಬ್ಜೆಕ್ಟ್ ಗಳ ಬಂದ್ರೆ ಅದನ್ನ ಮಾಡಿ ಜನಗಳಿಗೆ ತಲುಪಿಸುವಂತದ್ದು, ಅದೊಂದು ಆಸೆ ಇದೆ. ಮಾಡೋಣ ಸರ್, ನೆಕ್ಸ್ಟ್ ಇನ್ನೊಂದು ಮಾಡ್ತೀವಿ, 1-2. ಮತ್ತೆ ನಿಮ್ಮ ಇದು ಬೆಂಗಳೂರಲ್ಲಿ ಇದ್ದಾಗ ನೀವು ಒಬ್ರು ಬಿಸ್ನೆಸ್ ಮ್ಯಾನ್ ಆಗಿದ್ರಿ. ಹೌದು, ನಮ್ಗೆ ಆ ಟೈಮಲ್ಲಿ ಪರಿಚಯ. ಈಗ ಬಿಸ್ನೆಸ್ ಅಲ್ಲಿ ಯಾವ ತರ? ಇಲ್ಲಿ ಹಳ್ಳಿ ರೈತರು ನೀವು, ಆಮೇಲೆ ರಾಜಕಾರಣ, ಇದ್ರ ಮಧ್ಯ ಬಿಸ್ನೆಸ್. ಫುಲ್ ಟೈಮ್ ಬಿಸ್ನೆಸ್ ಅಲ್ಲಿ ಇದ್ದಿದ್ದು. ಹೌದು, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಫುಲ್ ಟೈಮ್ ಬಿಸ್ನೆಸ್ ಅದ. ಆ ಟೈಮಲ್ಲಿ ತುಂಬಾ ಚೆನ್ನಾಗಿತ್ತು. ಈ ನಮ್ಮ ಹುಟ್ಟೂರು ಅಂತೇಳಿ ಸ್ವಲ್ಪ ಜನಗಳ ಸೇವೆ ಮಾಡೋ ಉದ್ದೇಶಕ್ಕಾಗಿ ಗ್ರಾಮ ಪಂಚಾಯತಿ ಚುನಾವಣೆಗೆ ಬಂದು ನಿಂತ್ಕೊಂಡ್ವಿ. ನಮ್ಮ ಸ್ನೇಹಿತರೆಲ್ಲ ಕರೆಸಿ ಬಹುಮತದಿಂದ ಗೆಲ್ಸ್ಕೊಟ್ರು. ಹಾಗಾಗಿ ಸ್ವಲ್ಪ ಗೆದ್ದ ಮೇಲೆ ಜನಗಳ ಸೇವೆ ಮಾಡೋದು ನಮ್ಮ ಕರ್ತವ್ಯ ಅಲ್ಲ. ಹಂಗಾಗಿ ಜಾಸ್ತಿ ಈ ಕಡೆ ಫೋಕಸ್ ಮಾಡಿದ್ವಿ. ಈ ಕಡೆ ಮಾಡ್ತಾ ಈ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಆಯ್ತು. ಆ ಟೈಮಲ್ಲಿ ನಾವು ಈ ತೋಟಗಳು, ನಿಂಬೆ ಗಿಡ, ಎಲ್ಲಾ ತರದ ಗಿಡಗಳು ನಮ್ಮ ತೋಟದಲ್ಲಿ ಇದೆ ಸರ್. ಒಂದು ಕಾಶ್ಮೀರಿ ಆಪಲ್ ಗಿಡ ಸಮೇತ ಇಕ್ಕಿದೀವಿ ನಾವು. ಎಲ್ಲಾ ತರ ಗಿಡ ನಿಮ್ಗೆ ತೋರಿಸ್ತೀನಿ. ಆಪಲ್ ಗಿಡ ಆಪಲ್ ಬಂದಿದೆ. ಬನ್ನಿ, ಎಲ್ಲ ನೋಡಿ, ಕರಿಬೇವು, ನುಗ್ಗೆ ಗಿಡಗಳು ಇವಾಗ ನೋಡಿ, ಇವಾಗ 600 ರೂಪಾಯಿ 1000 ರೂಪಾಯಿ ಕೆಜಿ ಇದೆ. ಸರ್ ಇದೇನ್ ಗಿಡ ಸರ್? ಸರ್ ಕಿತ್ತಳೆ, ಆರೆಂಜ್. ಆರೆಂಜ್ ನೋಡಿ, ಎಷ್ಟು ಆಲ್ರೆಡಿ ಬರ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಚಿಕ್ಕದಾಗಿದೆ. ಚಿಕ್ಕದು. ಏನ್ ನಮ್ಮ ಏರಿಯಾದಲ್ಲಿ ಏನ್ ಬೆಳೆಯಲ್ಲ ಅಂತ ಹೇಳ್ತಿದ್ರು. ಆ ಕಾಶ್ಮೀರಿ ಕಡೆ ಆಪಲ್ ಎಲ್ಲ ನಾವು ಕಾಶ್ಮೀರಿಯಿಂದ ತರ್ತಿದ್ವಿ ಫಸ್ಟ್. ಇಲ್ಲಿ ಬೆಳೆ ಎಲ್ಲ ಮಣ್ಣು ಸರಿ ಇಲ್ಲ ಅಂತಿದ್ರು. ಹಂಗಾಗಿ ನಾನು ಎಲ್ಲಾ ತರದ ಗಿಡವನ್ನು ಇಟ್ಟು ಪ್ರಯತ್ನ ಪಡ್ತಾ ಇದೀನಿ. ಎಲ್ಲಾ ಗಿಡನು ಕರೆಕ್ಟ್ ಆಗಿ ಮಾಡಿದ್ರೆ ಎಲ್ಲವೂ ಬರ್ತದೆ ಸರ್. ರೀತಿ ಬೇಕು. ಇದೇನ್ ಸರ್ ಇದು? ರಾಮಫಲ ಅಂದ್ರೆ ಇದು ಸೀತಾಫಲಗಿಂತ ದೊಡ್ಡದಾಗಿ ಬರುತ್ತೆ. ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ 3 ಗಿಡಗಳನ್ನು ಇಟ್ಟಿದ್ದೀವಿ ನಾವು. ಹೌದ್ರಾ? ಅಲ್ಲ, ಸೀತಾಫಲ ಕೇಳಿದ್ದೀವಿ, ನೋಡಿದ್ದೀವಿ. ಇದು ರಾಮಫಲನೂ ಇದೆ ಸರ್, ಲಕ್ಷ್ಮಣ ಫಲನೂ ಇದೆ. ಲಕ್ಷ್ಮಣ ಫಲ? ಹೌದು. ನೋಡಿ, ಸೀತಾಫಲ ನೋಡಿ, ಇದು ಸೀತಾಫಲ. ಇದು ಸೀತಾಫಲ. ಹೌದು. ಅದು ರಾಮಫಲ, ಇದು ಸೀತಾಫಲ. ಲಕ್ಷ್ಮಣ ಫಲ ಆ ಕಡೆ ಇದೆ. ಅದನ್ನ ತೋರಿಸಿ. ನೋಡಿ, ಇದು ಆಪಲ್. ಇದು ಆಪಲ್ ಗಿಡ. ಮೊದಲಿಗೆ ಒಂದು ಪ್ರಯತ್ನ ಪಟ್ಟಿದೀವಿ, ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೆ ಹೌದೌದು ಸರ್. ಸ್ಯಾಂಪಲ್ ಫಸ್ಟ್ ಬಿಟ್ಟಿದೆ. ಇದು ನಮ್ಗೆ ಸಕ್ಸಸ್ ಆಗಿದೆ. ನೆಕ್ಸ್ಟ್ ನಾವು ಒಂದಷ್ಟು ಗಿಡಗಳನ್ನ ಎಂತಂದ್ರಿ ನೀವು? ನರ್ಸರಿಯಲ್ಲಿ ತಂದಿದ್ದು. ನರ್ಸರಿ. ಇತ್ತೀಚಿನ ದಿವಸಗಳಲ್ಲಿ ಆಗಲ್ಲ ಅನ್ನೋದು ಯಾವ್ದು ಇಲ್ಲ ಸರ್. ವಾತಾವರಣ ರೈತರು ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ, ಯಾವ್ದೇ ಒಂದು ಬೆಳೆಗೆ ಏನ್ ಬೇಕು ವಾತಾವರಣ ಅದನ್ನ ಕ್ರಿಯೇಟ್ ಮಾಡ್ಕೊಂತಾರೆ. ಹೌದು. ಉಷ್ಣಾಂಶದಿಂದ ಇರುವಂತ ಜಾಗ ಬೇಕಾ ಅದನ್ನ ಮಾಡ್ಕೊಂತಾರೆ. ಈಗ ಶೀತ ವಾತಾವರಣ ಬೇಕಾ ಅದನ್ನ ಮಾಡ್ಕೊಂತಾರೆ. ಹೌದು. ಹಂಗಾಗಿ ಎಲ್ಲಾ ಬೆಳೆನೂ ಬೆಳಿಬಹುದು ಸರ್. ನಮ್ ಕಡೆ ಡ್ರ್ಯಾಗನ್ ಫ್ರೂಟ್,
ಹ್ಮ್. ಎಲ್ಲಾ ಬೆಳೆಗಳಲ್ಲೂ ನಮ್ಮ ಮಣ್ಣಲ್ಲಿ ಎಲ್ಲಾ ಬೆಳೆಗಳನ್ನು ಬೆಳಿಬಹುದು. ಹೌದು, ಇತ್ತೀಚೆಗೆ ಡ್ರ್ಯಾಗನ್ ಫ್ರೂಟ್ಸ್ ಆಲ್ಮೋಸ್ಟ್ ನಮ್ದು ನಮ್ಮ ಲೋಕಲ್ ಎಲ್ಲ ಜಾಸ್ತಿ ಬೆಳೀತಾ ಆಗ್ತಿದೆ. ಇದ್ದಾರೆ. ಆಮೇಲೆ ದಾಳಿಂಬೆ ಇವೆ ಆಗ್ತಿದೆ. ನಮ್ಮ ಕಡೆ ದಾಳಿಂಬೆ. ಬೇರೆ ಕಡೆ ಎಕ್ಸ್ಪೋರ್ಟ್ ಆಗ್ತಿದೆ ನೋಡ್ರಿ. ದಾಳಿಂಬೆ. ದಾಳಿಂಬೆ ಎಕರೆ ಗಟ್ಲೆ ಹಾಕಿದ್ದಾರೆ. ಹಾ. ಹೌದು. ನಿಂಬೆ ಲೆಮನ್ ಒಂದು 200 ಗಿಡ ಲೆಮನ್. ಹಾ. ಒಂದು 200 ನಿಂಬೆ ಗಿಡ ಇದೆ ಸರ್ ಇಲ್ಲಿ. ಇದು ಹೌದು ನೋಡಿ, ಇದು ಮಾರ್ಕೆಟ್ ಲೆಮನ್ ಅಂತ. ಮಾರ್ಕೆಟ್ ಲೆಮನ್ ಅಂತ ಹೇಳಿ. ಅಂದ್ರೆ ಇವಾಗ ಅನ್ಸೀಸನ್ ಅನ್ಸೀಸನ್ ಅಲ್ಲ, ಇಲ್ಲ ನಮ್ದಿನ್ನ ಫಸ್ಟ್ ಇದು 2 ವರ್ಷ 3ನೇ ವರ್ಷ ಇದು. 3ನೇ ವರ್ಷದಿಂದ ಶುರುವಾಗಿದೆ. ಕೆಲವು ಮರಗಳು ಆಲ್ರೆಡಿ ಬಿಟ್ಟಿದೆ. ಈ ವರ್ಷದಿಂದ ಶುರು ಆಗ್ತದೆ. ಹೌದ್ರಾ? ಆಮೇಲೆ ಎಳ್ಳಿಕಾಯಿ ಗಿಡಗಳು ನೋಡ್ರಿ, ಲಾಸ್ಟ್ ಅಲ್ಲೆಲ್ಲ ಬಾರ್ಡರ್ ಅಲ್ಲಿ ಎಳ್ಳಿಕಾಯಿ ಇದೆ. ಕಾಂಪೌಂಡ್ ಪಕ್ಕ ಇರೋದು. ಸಿದ್ದು ಹಲಸು ಅಂತ. ಕೆಳಗಡೆನೆ ಕಾಯಿ ಬರ್ತದೆ. ಕೆಳಗಡೆನೆ. ನೆಕ್ಸ್ಟ್ ಇಯರ್ ನೀವು ಬರೋ ಅಷ್ಟೊತ್ತಿಗೆ ನಿಮಗೆ ಒಂದು ಹಲಸಿನ ಕೊಟ್ಟು ಕಳಿಸ್ತೀವಿ ನಾವು. ಸೂಪರ್. ಒಳ್ಳೆ ಜಾತಿ ಇದು. ಇದು ಹಾಕಿ ಇಷ್ಟು ಇನ್ನ 1 ವರ್ಷ ಆಗಿಲ್ಲ. 1 ವರ್ಷ ಮೊನ್ನೆ ಮಳೆಗಾಲದಲ್ಲಿ ಹಾಕಿರೋದು ಇದು. ಮಳೆಗಾಲ ಅಂದ್ರೆ 4-5 ತಿಂಗಳಾಗಿದೆ ಅಷ್ಟೇ. ಈಗ ನೆಕ್ಸ್ಟ್ ಇಯರ್ಗೆ ಬರೋ ವರ್ಷಕ್ಕೆ ಇದು ಫಸಲು ಕೊಡುತ್ತೆ. ಇದು ಸಕ್ಸಸ್ ಆಗ್ತಿದಂಗೆ ಇನ್ನೊಂದು 50 ಮಾಡ್ತೀವಿ. ಇದು ಟ್ರಯಲ್ಗೆ. ಅಂದ್ರೆ ನೀವು ಅಲ್ಲಿ ಹೇಳಿರಿ ಆಪಲ್ ಟ್ರಯಲ್ಗೆ. ಹೌದು, ಇದು ಟ್ರಯಲ್ ಸಕ್ಸಸ್ ಆಗಿದೆ ಅಂತ ನಿಮಗೆ ಗೊತ್ತಾಯ್ತು. ನೆಕ್ಸ್ಟ್ ಅದನ್ನ ಇನ್ನು ಅಭಿವೃದ್ಧಿ ಮಾಡ್ಕೊಂತೀರಾ. ಮಣ್ಣು ಸಾಯಿಲ್ ಟೆಸ್ಟ್ ಮಾಡ್ಸಿದೀವಿ, ಯಾವ್ಯಾವ್ದಕ್ಕೆ ಸೂಕ್ತ ಅಂತ ನಮ್ಗೆ ಅದು ಮಾಹಿತಿ ಕೊಡ್ತಾರೆ. ಆ ತರ ಬೆಳೆಗಳನ್ನ ಇಡೋದು. ಫ್ರೀ ಇದ್ದಾಗೆಲ್ಲಾನು ಈ ಗಿಡಗಳಿಗೆ ಗೊಬ್ಬರ ಕೊಡ್ಸೋದು. ಒಬ್ರು ಕೆಲಸದವ್ರು ಒಬ್ಬ ಅಪ್ಪ ಇದ್ದಾರೆ. ಆಯಪ್ಪ ನಾವಿಬ್ರು ಜೊತೆಲಿ ಸೇರಿ ನಾವು ಕೆಲಸ ಮಾಡ್ತೀವಿ. ನೀರ್ ಕಟ್ಟೋದು, ಗೊಬ್ಬರ ಕೊಡೋದು ನಮ್ಗೆ ತುಂಬಾ ಇಷ್ಟ. ವ್ಯವಸಾಯ, ಗಿಡನ ಬೆಳೆಸೋದು ಅಂದ್ರೆ ತುಂಬಾ ಇಷ್ಟ. ಇಲ್ಲ, 3 ಅಡಿ ಜಾಗ ಸಿಕ್ಕಿದ್ರೆ ಬೆಸ್ಟ್ ಸರ್. ಈಗ ಸಿಟಿಯಲ್ಲಿ ನೋಡಿ, ಆಲ್ಮೋಸ್ಟ್ ಸಿಟಿ ಜನ ಎಲ್ಲ ಹಳ್ಳಿಗಳ ಕಡೆ ವಲಸೆ ಬರ್ತಾ ಇದಾರೆ. ಹೆಂಗೆ ಅಂದ್ರೆ ಎಳ್ಳಿಕಾಯಿ ಕಾಣಿಸ್ತಾ ಇರ್ಬೋದು. ಸಿಟಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಮನೆ ತಗೊಳ್ಳೋದು, ಇಲ್ಲ ಒಂದು ಸೈಟ್ ತಗೊಂಡು ಮನೆ ಕಟ್ಟೋದು ಮಾಡಿದ್ರೆ ಅದು ಅಂತ ನಮ್ಗೆ ಮನ್ಸಿಗೆ ನೆಮ್ಮದಿ ಕೊಡಲ್ಲ. ಅದೇ ನೀವು ಆಚೆ ಬಂದ್ಬಿಟ್ಟು ಇಲ್ಲಿ ಬರೀ ಒಂದು 10 ಗುಂಟೆ ಜಮೀನ್ ತಗೊಳ್ರಿ, 1-1.5 ಗುಂಟೆ ಮನೆ ಕಟ್ಕೊಳ್ಳಿ. ಇಲ್ಲಿ ಉಳಿದಿದ್ದು 8 ಗುಂಟೆ ಒಳಗೆ ನೀವೇನೋ ಒಂದು 4 ಗಿಡ ಹಾಕಿ ಇಲ್ಲಿ ಇದ್ ಮಾಡಿದಾಗೆ ಇದ್ರಷ್ಟು ತೃಪ್ತಿ ಸಿಟಿ ಜೀವನ ಬರಲ್ಲ ಸರ್. ಇವಾಗ ನಾವು ಸಿಟಿಯಲ್ಲೇ ಬೆಳೆದವರು, ಹಳ್ಳಿಯಲ್ಲಿ ಹುಟ್ಟಿದ್ವಿ, ಸಿಟಿಯಲ್ಲಿ ಬೆಳೆದಿದ್ವಿ. ಈಗ ಸಿಟಿ ಜ್ಞಾಪಿಸ್ಕೊಂಡ್ರೆ ನಮಗೆ ಒಂದ್ ಸ್ವಲ್ಪ ಬೇಜಾರಾಗ್ತದೆ. ಟ್ರಾಫಿಕ್ ಮೈನ್. ಹೌದು, ಬೆಂಗಳೂರು ಅಂದ್ರೆ ಮೈನ್ ಟ್ರಾಫಿಕ್. ಹೌದು. ಹಂಗಾಗಿ ಸ್ವಲ್ಪ ಇವಾಗ ಜಾಸ್ತಿ ಇದಕ್ಕೆ ಫೋಕಸ್ ಮಾಡ್ತಾ ಇದ್ದೀವಿ. ಸರ್ ಸಪೋಟ ಕಾಯಿ ಎಲ್ಲ ಬಿಟ್ಟಿದೆ ಸರ್. ಬಿಟ್ಟಿದೆ ಸರ್. ಚೆನ್ನಾಗಿದೆ. ಇನ್ನ ದಪ್ಪ ಆಗ್ಬೇಕು. ಇನ್ನ ಆಗುತ್ತೆ ಇದು. ಆಗುತ್ತೆ. ಇವಾಗೆಲ್ಲ ಮಣ್ಣು, ಕೆರೆ ಮಣ್ಣು ಹೊಡ್ಸಿದೀವಿ. ಅವೆಲ್ಲ ಪಾತಿ ಮಾಡ್ಬಿಟ್ಟು ಬೇಸಿಗೆಯಲ್ಲಿ ಸ್ವಲ್ಪ ಚೆನ್ನಾಗಿ ಗೊಬ್ಬರ ಕೊಟ್ಕೊಂಡ್ರೆ ಇನ್ನ ಬೇಸಿಗೆ ಶುರು ಆಗುತ್ತೆ. ಅವಾಗ ಸ್ವಲ್ಪ ಗೊಬ್ಬರ, ನೀರು ಎಲ್ಲ ಅವಶ್ಯಕತೆ. ಹೌದು. ಇನ್ನು ಏನೇನಿದೆ ಸರ್? ಬೆಟ್ಟದ ನೆಲ್ಲಿಕಾಯಿ ಸರ್ ಇದು. ಬೆಟ್ಟದ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದು ತುಂಬಾ ಒಳ್ಳೆ ಜ್ಯೂಸ್. ಈ ಜ್ಯೂಸ್ ಸೆಂಟರ್ಗಳಲ್ಲೆಲ್ಲ ಇದ್ರ ಜ್ಯೂಸ್ ಎಲ್ಲ ಸಿಗುತ್ತಲ್ಲ ಸರ್? ಹೌದು, ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತಾರೆ. ಉಪ್ಪಿನಕಾಯಿ. ಆಮೇಲೆ ಈ ತುಳಸಿ ಹಬ್ಬಗಳು ಬಂದಾಗ ಭಾರಿ ಡಿಮ್ಯಾಂಡ್ ಇತ್ತು ಪೂಜೆಗೆ. ಹೌದಾ? ಬೆಟ್ಟದ ನೆಲ್ಲಿಕಾಯಿ ಆಲ್ಮೋಸ್ಟ್ ಅಕ್ಟೋಬರ್ ಸೆಪ್ಟೆಂಬರ್ ಅಲ್ಲಿ ಅದು ಸೀಸನ್. ತುಳಸಿ ಹಬ್ಬಗಳು ಬಂದಾಗ ಹುಡ್ಕೊಂಡ್ ಬರ್ತಾರೆ ಇದಕ್ಕೆ. ಇದು ಅದೇ ಅಲ್ವಾ ಸರ್? ಇದು ನೆಲ್ಲಿಕಾಯಿ ಇದೆ. ಸರ್, ಕರೆಂಟ್ ಹಳ್ಳಿಗಳ ಕಡೆ ಯಾವ ತರ ಇರುತ್ತೆ ನಿಮ್ಗೆ? ನೀರ್ಗೆಲ್ಲ ಕರೆಂಟ್ದು ಡೇಲಿ ಒಂದು 3 ಅವರ್ಸ್ ಇರ್ತದೆ. 3 ಗಂಟೆ ಡೇಲಿ ಒಂದು 3 ಅವರ್ ಇರ್ತದೆ. ನೈಟ್ ಅಲ್ಲಿ 4 ಅವರ್ ಕೊಡ್ತಾರೆ. ಅಂದ್ರೆ ಯಾವ ಟೈಮ್ ಅಲ್ಲಿ? ನೈಟ್ ಅಂದ್ರೆ ಟೈಮಿಂಗ್ಸ್ ಹೇಳಕ್ಕಾಗಲ್ಲ. ಒಟ್ಟಲ್ಲಿ ನೈಟ್ 10 ರಿಂದ 2 ಆಗಿರ್ಬೋದು, 2 ರಿಂದ 6 ಆಗಿರ್ಬೋದು, 12 ರಿಂದ 4 ಆ ತರ. ಅಂದ್ರೆ ಇತ್ತೀಚೆಗೆ ಈ ಡ್ರಿಪ್ ಪೈಪ್ ಮಾಡಿರೋದ್ರಿಂದ ಅನುಕೂಲ ಮೊದ್ಲಿಗಿನ್ನ ರೈತರಿಗೆ. ಹೌದು. ಇಲ್ಲ ಅಂದ್ರೆ ರಾತ್ರಿ ಎಲ್ಲ ಬಂದ್ಬಿಟ್ಟು ಇಲ್ಲಿ ತೋಟದಲ್ಲಿ ನೀರ್ ಕಟ್ಟಬೇಕು ಅಂತ ಬರೋದು. ಸುಮ್ನೆ ಈ ಹುಳ ಹುಟ್ರೆಗಳು, ಅದೇನೋ ಕಾಡಲ್ಲಿ ಇರುತ್ತಲ್ಲ ಮುಳ್ಳಂದಿಗಳು, ಈ ತರ ಏನೋ ಪ್ರಾಣಿಗಳು ಮೈ ಮೇಲೆ ಇದ್ ಮಾಡಬಹುದು. ಸಮಸ್ಯೆಗಳು ತುಂಬಾ ಇತ್ತು ಮೊದ್ಲು. ಇವಾಗ ಇತ್ತೀಚೆಗೆ ಕೃಷಿಯಲ್ಲಿ ತುಂಬಾ ಅಭಿವೃದ್ಧಿ ಆಗಿದೆ. ಹಲವಾರು ಯಂತ್ರೋಪಕರಣಗಳು ಆಗಿದೆ. ಇವಾಗ ಹಲವಾರು ಯಂತ್ರೋಪಕರಣಗಳು ಬಂದಿಲ್ಲ ಅಂದ್ರೆ ಈಗಿನ ಯುವಕರು ರಾಗಿನೂ ಬೆಳೆಯಲ್ಲ, ಜೋಳನೂ ಬೆಳೆಯಕ್ಕಾಗಲ್ಲ ಸರ್. ಬರ್ಬೇಕು ನೋಡಿ ಡ್ರಿಪ್. ಅವಾಗ ಮಧ್ಯರಾತ್ರಿ ನೀರ್ ಕಟ್ಬೇಕಿತ್ತು, ಈಗೆಲ್ಲ ಡ್ರಿಪ್ ಸಿಸ್ಟಮ್.
ನೈಟ್ ಆಟೋಮೆಟಿಕ್ ಮೋಟರ್ ಅದು ಮೋಟರ್ನು ಆಟೋಮೆಟಿಕ್ ಕರೆಂಟ್ ಬಂತ ತಾನಾಗ್ ತಾನೇ ಆನ್ ಆಗುತ್ತೆ. ಡೆವಲಪ್ ಬಂದಿದೆ, ರೈತರಿಗೂ ತುಂಬಾನೇ ಸವಲತ್ತುಗಳು ಸಿಕ್ಕಿದೆ. ಅದನ್ನ ಮಾಡಿ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡು ಕರೆಕ್ಟ್ ಆಗಿ ಮಾಡಿದ್ರೆ ಏನ್ ಎಜುಕೇಟೆಡ್ ಈಗಿನ ಕಾಲದ ಹುಡುಗರಿಗೂ ಪರ್ಫೆಕ್ಟ್ ಆಗಿದೆ, ಅಡ್ವಾನ್ಸ್ಡ್ ಆಗಿದೆ. ಬಳಸ್ಕೋಬೇಕು, ಭೂಮಿ ತಾಯಿನ ಮಣ್ಣನ್ನ ಪ್ರೀತಿಸ್ಬೇಕು. ಹೌದು, ಭೂಮಿ ತಾಯಿ ಅಂದ್ರೆ ತಾಯಿಗಿಂತ ಹೆಚ್ಚು. ಹೌದು, ಅನ್ನೋ ಮಟ್ಟಕ್ಕೆ ಭೂಮಿ ತಾಯಿನ ಪ್ರೀತಿಸಿ ಬೆಳೆಯನ್ನ ಬಿತ್ತನೆ ಮಾಡಿದ್ರೆ ಖಂಡಿತ ಭೂಮಿ ತಾಯಿ ಕೈ ಬಿಡಲ್ಲ. ಇದೇನ್ ಸರ್ ಇದು ಮಾವಿನ ಮರನ? ಇಲ್ಲ ಇಲ್ಲ ಸರ್, ಜಮ್ನೇರಳೆ. ಓ, ಜಮ್ನೇರಳೆನಾ? ನೋಡಿ, ನಮ್ಗೆ ಎಲ್ಲ ಏನು ಗೊತ್ತಿರಲ್ಲ. ಇವತ್ತು ನಿಮ್ಮಿಂದಾಗಿ ಹಲವಾರು ಒಂದು ಫ್ರೂಟ್ಸ್ ಮಾವಿನ ಮರ ತರ ನಮ್ಗೆ ಚೆನ್ನಾಗಿ ಪರಿಚಯ ಆಯ್ತು ಇವತ್ತು. ಜಮ್ನೇರಳೆ ಇದು. ಜಮ್ನೇರಳೆ. ಹೌದು. ಇದು ವರ್ಷಕ್ಕೆ ಒಂದೇ ಬೆಳೆ ಅಲ್ವಾ? ಇಲ್ಲ, ವರ್ಷಕ್ಕೊಂದ್ಸಲನೇ ಬರೋದು. ಜುಲೈ ಆಗಸ್ಟ್ ಟೈಮಲ್ಲೇ ಬರುತ್ತೆ, ಟೈಮಲ್ಲಿ ಬರ್ತದೆ. ಯಾಕಂದ್ರೆ ಸಿಟಿಗಳಲ್ಲೆಲ್ಲ ನಾವು ನೋಡ್ತಾ ಇರ್ತೀವಲ್ಲ ಮಾರೋದು, ಯಾವಾಗಂದ್ರೆ ಅವಾಗಲೇ ಸಿಗಲ್ಲ ಅದು. ಅದು ಟೈಮಲ್ಲಿ ಅಷ್ಟೇ. ಹೌದು ಹೌದು. ಇದೇನ್ ಸರ್ ಇದು? ಸರ್ ಇದು ಒಂದು ತೊಟ್ಟಿ, ದೊಡ್ಡದು ಸ್ವಿಮ್ಮಿಂಗ್ ಪೂಲ್ ತರನೇ. ಬಟ್ ಏನ್ ಮಾಡಿದ್ವಿ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆಟ ಆಡ್ತಾವಲ್ಲ, ಅಕಸ್ಮಾತ್ ಏನಾದ್ರು ಬಿದ್ರೆ? ಇಲ್ಲ ಇಲ್ಲ, ಬೀಳಲ್ಲ. ನಮ್ಮ ಮಗ ಯದುವೀರ್ ಅಂತ, ಅವನಿಗೆ ಈಜ್ ಬರುತ್ತೆ, ಇದ್ರಲ್ಲೇ ಕಲ್ತಿದ್ದ ಅವನು. ಹೌದ್ರಾ? ಸೂಪರ್, ಈಜ್ ಬರುತ್ತೆ. ಆಮೇಲೆ ಇವಾಗ ಸಮ್ಮರ್ ಅಲ್ಲಿ ಎಲ್ಲೋ ಕೆರೆಗಳು, ಸ್ವಿಮ್ಮಿಂಗ್ ಪೂಲ್ ಗಳಿಗೆ ಹೋಗುವಂತದ್ದು ಏನಿಲ್ಲ. ನಮ್ಮಲ್ಲಿ ನಾವು ಮಾಡ್ಕೊಂಡಿದೀವಿ. ಈ ನೀರನ್ನ ನೋಡಿ ಕೆಳಗಡೆ ನಿಂಬೆ ಗಿಡಕ್ಕೆ ಬಿಡ್ತೀವಿ, ತೋಟಕ್ಕೆಲ್ಲ ತೋಟಕ್ಕೆ ಹೋಗ್ಬಿಡುತ್ತೆ. ಈಗ ಬೇಸಿಗೆಯಲ್ಲಿ 4 ತಿಂಗಳು ಇದನ್ನ ಕ್ಲೀನ್ ಆಗಿ ಪೇಂಟ್ ಮಾಡಿ, ವಾಶ್ ಮಾಡ್ಬಿಟ್ಟು ನೀಟಾಗಿ ಪೇಂಟ್ ಮಾಡಿ ಸ್ವಿಮ್ಮಿಂಗ್ ಪೂಲ್. ನಾವು ದೊಡ್ಡವರು ಅಥವಾ ನಮ್ಮ ಮಗ ಬಿಸಿಲಲ್ಲಿ ಬಂದು ಎಷ್ಟು 6 ಅಡಿ ಇದೆ, ಇಲ್ಲಿ 4-5 ಅಡಿ ಇದೆ. ಆ ಕಡೆ ಡೌನ್ ಮಾಡಿ ಈ ಕಡೆ ಸ್ವಲ್ಪ ಇದು ಡೌನ್ ಇದೆ. ನೀರ್ ಆ ಕಡೆ ಹೋಗ್ಬೇಕಲ್ಲ, ಆ ಕಡೆ ಎಲ್ಲ ಪಾಸ್ ಆಗ್ಬಿಡುತ್ತದು. ಒಂದು ನೈಟ್ ಅಲ್ಲಿ ಇಲ್ಲಿ ಬಿಟ್ಬಿಟ್ರೆ ಒಂದು 2 ಅವರ್ ತುಂಬ್ಕೊಂಡ್ಬಿಡುತ್ತೆ. ಸೂಪರ್. ಹೆಂಗೋ ಹಳ್ಳಿಯಲ್ಲಿ ಸೇರ್ಕೊಂಡು ಸಿಟಿಗಿನ್ನ ಸರ್ ನೀವು ಹಳ್ಳಿಗೆ ಬಂದು ಹಳ್ಳಿ ಲೈಫ್ ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನಾನು ಇವಾಗ ನಿಮ್ಮನ್ನ ನೋಡ್ತಾ ಇದ್ದೀನಿ, ಸಿಟಿ ಲೈಫ್ಗೂ ಇದಕ್ಕೂ ನಿಮಗೂ ತುಂಬಾ ವ್ಯತ್ಯಾಸ ಆಗಿದೆ. ನಾವು ಹಳ್ಳಿಯವರೇ, ಪಕ್ಕಾ ರೈತರ ಮಕ್ಕಳು, ಹಳ್ಳಿಯಲ್ಲಿ ಹುಟ್ಟಿ ಸಿಟಿಯಲ್ಲಿ ಬೆಳೆದ್ವಿ. ಸಿಟಿಲಿ ಬಿಸ್ನೆಸ್ ಕೆಲಸಕ್ಕೆ ಅಂತ ಹೋಗಿ ಅಲ್ಲಿ ಬಿಸ್ನೆಸ್ ಒಳಗೆ ಬೆಳೆದಿದ್ವಿ. ಅದಾದ್ಮೇಲೆ ಇವಾಗ ಲಾಕ್ ಡೌನ್ ಸಂದರ್ಭಗಳು ಹಂಗಾದ್ಮೇಲೆ ಈ ವ್ಯವಸಾಯದ ಕಡೆ ಗಮನ. ಯಾವತ್ತೇ ಆಗ್ಲಿ, ಯಾರೇ ಆಗ್ಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ ಸರ್, ಒಂದು ಹೊಲ ಇರ್ಬೇಕು, ಹೊಲದಲ್ಲಿ ಗಿಡಗಳು ಬೆಳೆ ಬೆಳಿಬೇಕು, ಅವಾಗಲೇ ಅದೊಂದು ಲೆಕ್ಕ. ನೀವೊಬ್ಬ ರೈತ ಆಗಿ ಇವತ್ತಿನ ದಿವಸ ಹಲವಾರು ಜನ ರೈತರ ಮಕ್ಕಳುಗಳು ಸಿಟಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಂತ ಮಕ್ಳ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ರೈತರ ಮಕ್ಕಳು ಸಿಟಿಲಿ ಹೋಗಿದ್ದಾರೆ ಅಂದ್ರೆ ಅವಾಗ ಒಂದಷ್ಟು ವರ್ಷ ಬರಗಾಲ, ಮಳೆ ತೊಂದರೆಗಳಿತ್ತು, ಹೋಗಿದ್ದಾರೆ. ನಾನ್ ಹೇಳೋದೇಂದ್ರೆ ರೈತರ ಮಕ್ಕಳು ಎಲ್ಲೋ ಹೋಗಿ ಈ ಕಾಲ್ ಸೆಂಟರ್ಗಳಲ್ಲಿ, BPO ಕಂಪ್ನೀಸ್ಗಳಲ್ಲಿ, ಡ್ರೈವರ್ ಕೆಲಸಗಳು, ಹೋಟೆಲ್ಗಳಲ್ಲಿ ಈ ತರ ಎಲ್ಲ ಮಾಡೋದು ಬೇಡ. ಏನೋ ಉನ್ನತ ಹುದ್ದೆಯಲ್ಲಿ ಇದ್ರೆ ಸಿಟಿಲಿ ಇರ್ಲಿ ಸರ್, ನಾವು ಒಪ್ಕೊಳ್ತೀವಿ. ಸರ್ಕಾರಿ ನೌಕರ ಅಥವಾ ಈ ಸಾಫ್ಟ್ವೇರ್ ಲೆವೆಲ್ ಅಲ್ಲಿ ಇದ್ರೆ ಜಾಬ್ ಮಾಡ್ಲಿ. ಸಣ್ಣ ಪುಟ್ಟವರೆಲ್ಲ ಹೋಗೋದು ಬೇಡ ಅಂತ ನನ್ ಬಯಕೆ. ಯಾಕಂದ್ರೆ ಅವ್ರ ಊರಲ್ಲಿ ಜಮೀನ್ ಇರ್ತದೆ, ತಂದೆ ತಾಯಿಯ ಸೇವೆ ಮಾಡ್ದಂಗೂ ಆಗ್ತದೆ. ಅವರು ಹೊಲದಲ್ಲಿ ಅವ್ರು ವ್ಯವಸಾಯ ಮಾಡಿ ಬೆಳಿಬಹುದು. ಇವತ್ತು ವ್ಯವಸಾಯ ಮಾಡಿ ಯಾರು ನನ್ನ ಪ್ರಕಾರ ಕೆಟ್ಟೋರಿಲ್ಲ, ಕೆಡೋದು ಇಲ್ಲ ಅಂತ ಹೇಳಿಕ್ ಬಯಸ್ತೀನಿ ನಾನು. ಯಾಕಂದ್ರೆ ಇವತ್ತು ಈ ಮಟ್ಟಿಗೆ ಬೆಳೆಯೋ ಕಾರಣನೇ ಮೂಲ ಭೂಮಿಯಿಂದ ಉತ್ಪಾದನೆ ಇಲ್ಲ ಅಂದ್ರೆ ಇವೆಲ್ಲ ಡೆವಲಪ್ಮೆಂಟ್ ಆಗ್ತಾನೆ ಇರ್ಲಿಲ್ಲ. ಹಾಗಾಗಿ ವ್ಯವಸಾಯನ ಮರಿಬಾರ್ದು. ರೈತರ ಮಕ್ಕಳು ದಯವಿಟ್ಟು ಊರುಗಳ ಕಡೆ ಬನ್ನಿ, ಬೆಳೀರಿ. ನೀವು ಕ್ರಾಪ್ ಅನ್ನ ಯಾವ ತರ ಬೆಳಿಬೇಕು ಅಂತಂದ್ರೆ ಅದ್ರ ಸಾಯಿಲ್ ಟೆಸ್ಟ್ ಮಾಡ್ಬೇಕು, ನೀರಿದ್ರೆ ಯಾವ ಬೆಳೆಯನ್ನ ಯಾವ ಸಂದರ್ಭಕ್ಕೆ ಬೆಳಿಬೇಕು ಅದು ಕರೆಕ್ಟ್ ಆಗಿ ಮಾಡಿದ್ರೆ ಬೆಳಿಬೋದು. ಬಂದು ಹಳ್ಳಿ ಕಡೆ ಅಪ್ಪ ಅಮ್ಮನ ಜೊತೆ ಬೆಳೆ ಬೆಳ್ಕೊಂಡು ತೋಟಗಳು ಮಾಡ್ಕೊಂಡು ಇರ್ಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸರ್. ಸರ್, ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಮೈನ್ ರೋಡ್ ಅಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಕೇಸ್ಗಳು ಜಾಸ್ತಿ ಆಗ್ತಿದ್ವಿ ಈ ಕಡೆ. ಹಂಗಾಗಿ ಹಿರಿಯರ ಒಂದು ಸಜೆಷನ್ ಮೇಲೆ ನಮ್ಮ ತಂದೆ ತಾಯಿಯವರ ನೆನಪಿನಾರ್ಥವಾಗಿ ನಮ್ಮ ಮನೆ ದೇವರು ಆಂಜನೇಯ, ಅಭಯ ಆಂಜನೇಯ ಅವ್ರನ್ನ ಪ್ರತಿಷ್ಠಾಪನೆ ಮಾಡಿಸಿದ್ವಿ. ಅವತ್ತಿಂದ ಇವತ್ತವರೆಗೂ ಯಾವುದೇ ಆತರ ಅಪಘಾತ ಪ್ರಕರಣಗಳು ನಡೀತಿಲ್ಲ. ಹೌದ್ರಾ? ನಡೀತಿಲ್ಲ ಸರ್. ಒಳ್ಳೆ ಕೆಲಸ ಆಗಿದೆ. ಜನಗಳಿಗೆಲ್ಲ ಅಯ್ಯಪ್ಪ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರ್ಬೇಕಲ್ಲ ಸರ್. ಹೌದು ಹೌದು. ಹಂಗಾಗಿ ಇದೊಂದು ಪ್ರತಿಷ್ಠಾಪನೆ ಮಾಡಿಸಿದ್ವಿ. ಇವತ್ತು ಅಭಯ ಆಂಜನೇಯ ಸ್ವಾಮಿನ ದರ್ಶನ ಸರ್ ನಮ್ಗೆ. ಹೌದೌದು ಸರ್.
ಗಮನಾರ್ಥಂತು ದೇವನಾಂ ಗಮನಾರ್ಥಂತು ರಾಕ್ಷಸಂ ಕುರುವೆ ಗಂಟವರಂ ಭಕ್ತ ಸರ್ವಪ್ರದಾವನಾಶನಂ. ಈಗ ಈ ರೋಡ್ ಎಲ್ಲಿ ಹೋಗುತ್ತೆ ಸರ್? ಸರ್ ಇದು ಬೆಂಗಳೂರು ನೆಲಮಂಗಲ ನೆಲಮಂಗಲ ಹೋಗ್ಬಿಟ್ಟು KR ಮಾರ್ಕೆಟ್ ಕಲಾಸಿಪಾಳ್ಯ. ಓಕೆ ಓಕೆ. ಈ ಕಡೆ ಹೋದ್ರೆ ಸರ್ ಈ ಕಡೆ ಮಧುಗಿರಿ, ಹಾ ಶಿರಾ, ಮಧುಗಿರಿ, ಪಾವಗಡ ಕಡೆ ಹೋಗ್ತದೆ. ಮಧುಗಿರಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಒಂದು 35 ಕಿಲೋಮೀಟರ್ ಆಗ್ಬೋದು ಸರ್. 35 ಕಿಲೋಮೀಟರ್ ಆಗ್ತದೆ. ಓಕೆ ಓಕೆ. ಮಧುಗಿರಿ ಹೋಗೋಣ ಅಂತ ಸುಮಾರು ಸಾರಿ ಅನ್ಕೊಂಡೆ, ಹೋಗಕ್ಕೆ ಆಗ್ಲಿಲ್ಲ ಸರ್, ಟೈಮೇ ಸಿಕ್ಲಿಲ್ಲ. ಸರ್ ನಿಮ್ಮ ಅರಮನೆ ಬಂತು. ಹೌದು ಸರ್. ಫಾರ್ಮ್ ಹೌಸ್ ಅಂತ ಕರಿತೀರಾ ಇಲ್ಲ ಮನೆ ಅಂತ ಕರಿತೀರಾ? ಕೃಷ್ಣ ಕುಟೀರ